ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಹೌದೋ ಹುಲಿಯ ಇವತ್ತು ಭಾವುಕರಾಗಿ ತಮ್ಮ ರಾಜಕೀಯವನ್ನ ಅಂತ್ಯಗೊಳಿಸ್ತಾ ಇದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲೇ ಸಿದ್ದರಾಮಯ್ಯ ತಮ್ಮ ರಾಜಕಾರಣವನ್ನ ಅಂತ್ಯಗೊಳಿಸ್ತಾ ಇದ್ದಾರೆ. ಅಂದ್ರೆ ಮುಖ್ಯಮಂತ್ರಿಯ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ, ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ನಿಟ್ಟಿಗೆ ಬಂದಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಿಯೂ ಸಿದ್ದರಾಮಯ್ಯನವರಿಗೆ ಮೋಸ ಮಾಡ್ತಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಯಾಕೆ ಅಂದ್ರೆ ಇವತ್ತಿನವರೆಗೂ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ಕೊಂಡು ಬಂತು ಅನ್ನೋ ಹೊರತು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಬದಲಾವಣೆ ಅನ್ನುವಂತ ಯಾವುದೇ ಮಾತುಗಳನ್ನ ಮಾತನಾಡಿರಲಿಲ್ಲ. ಸಿಎಂ ಬದಲಾವಣೆ ಆಗತ್ತೆ ಅನ್ನುವಂಥದ್ದನ್ನು ಎಲ್ಲಿಯೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಈ ಕರ್ನಾಟಕದಲ್ಲಿ ಹೇಳಿದ್ರು ಸಿಎಂ ಬದಲಾವಣೆ ಎಲ್ಲಿಯೂ ಕೂಡ ಇಲ್ಲ ಅಂತ. ಸುರ್ಜೇವಾಲಾ, ವೇಣುಗೋಪಾಲ್ ಇವರೆಲ್ಲ ಒಂದು ರೀತಿಯಾಗಿ ಹೇಳ್ತಾನೆ ಬಂದಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬರಲಿಕ್ಕೆ ಹೇಳಿ ಈ ರೀತಿಯಾದಂತಹ ಆಘಾತವನ್ನ ಸಿದ್ದರಾಮಯ್ಯನವರಿಗೂ ಕೊಟ್ಟು ಅವರ ಬಾಯಿಂದ ಅದನ್ನ ಒಂದು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿಸಿದ್ದು ನಿಜಕ್ಕೂ ಕೂಡ ಹಿರಿಯ ರಾಜಕಾರಣಿಗೆ ಮಾಡಿರುವಂತ ಒಂದು ದೊಡ್ಡ ಅವಮಾನ ಅಂತ ಇದಕ್ಕೆ ಸ್ಪಷ್ಟವಾಗಿ ನಾವು ಹೇಳಬಹುದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ನಾಯಕನಾಗಿ ಒಂದು ಲೆಕ್ಕಾಚಾರವನ್ನ 136 ಸೀಟುಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಸಿದ್ದರಾಮಯ್ಯನ ಬಹು ಪಾಲ ಮುಖ್ಯ ಇತ್ತು. ಅಲ್ಲಿ ನೋಡಿ, ಹಾಲು ಮತದ ಸಮುದಾಯ ಮತ್ತೆ ಮುಸ್ಲಿಂ ಸಮುದಾಯ, SC/ST ಸಮುದಾಯ ಹಾಗೆ ಸೇರಿದಂತೆ ಬೇರೆ ಬೇರೆ ಸಮುದಾಯಗಳು ಕೂಡ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ 136 ಸೀಟ್ ತರುವಲ್ಲಿ ಯಶಸ್ವಿಗಳಾಗಿತ್ತು. ಆದ್ರೆ DK ಶಿವಕುಮಾರ್ ಅವರಿಗೆ ಒಕ್ಕಲಿಗ ಸಮುದಾಯದಿಂದ ಒಂದು 10-15 ಸೀಟುಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಎನ್ನುವಂತ ಮಾತುಗಳಿದೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನ ಈಗ ಕೊಡಲೇಬೇಕಾದಂತ ಅನಿವಾರ್ಯ ಇದೆ. ಯಾಕಂದ್ರೆ ಮಾತುಕತೆಯಾಗಿ ಮುಗಿದಿದೆ ಕೂಡ. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ಆದ್ರೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಒಪ್ಕೊಳ್ಳಿಕ್ಕೆ ಕಾರಣಗಳಿದೆ. ಇಷ್ಟು ದಿವಸ ಯಾವುದೇ ಬಾಯಿ ಬಿಟ್ಟಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಕೇವಲ ರಾಜೀನಾಮೆಯನ್ನ ಮಾತ್ರ ಕೇಳ್ತಾ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಹಿಂದೆ ತುಳಿತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಮೊನ್ನೆ ಏನು ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಕರೆಸಿದ್ರು, ಅಲ್ಲಿ ನೇರವಾಗಿ ಮಾತನಾಡಿದ್ರು. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಮಗ ಯತೀಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ. ಇದು ಸಿದ್ದರಾಮಯ್ಯನವರಿಗೆ ಮನಸ್ಸಿಗೆ ತೃಪ್ತಿಯಾಗಿ ಹೂ ಅಂದ್ಕೊಂಡಿರೋದಕ್ಕೆ ಕಾರಣ. ಇದೇ ಮುಖ್ಯ ಕಾರಣ. ಯಾಕಂದ್ರೆ ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ಮುಗೀತು ಅಲ್ಲಿಗೆ ರಾಜಕೀಯ ಸಿದ್ದರಾಮಯ್ಯನವ್ರದ್ದು. ಆಗ ಯತೀಂದ್ರ ಯಾವುದೇ ಅರ್ಹತೆಯನ್ನ ಇಟ್ಕೊಂಡು ಉಪಮುಖ್ಯಮಂತ್ರಿ ಆಗ್ಲಿಕ್ಕೂ ಕೂಡ ಅರ್ಹತೆ ಇಲ್ಲದಂತ ಸಮಯದಲ್ಲಿ ಅವರು ಯಾವುದೇ ರೀತಿ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾನೆ ಇರಲಿಲ್ಲ ಯತೀಂದ್ರ. ಯಾಕಂದ್ರೆ ಸಿದ್ದರಾಮಯ್ಯನವರ ರೀತಿ ರಾಜಕೀಯ ಚಾಣಾಕ್ಷತನ ಯತೀಂದ್ರ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ಪುತ್ರನಿಗಿಲ್ಲ. DCM ಆಗುವಂತಹ ಯಾವುದೇ ಲಕ್ಷಣಗಳು ಕೂಡ ಆ ವ್ಯಕ್ತಿಯಲ್ಲಿ ಕಾಣಿಸೋದಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಪ್ರೆಸ್ಟೀಜ್ ಇಂದ, ಸಿದ್ದರಾಮಯ್ಯನವರ ತಾಕತ್ತಿನಿಂದ ಇವತ್ತು ಅವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನ ಕೊಡ್ತೀವಿ ಅಂತ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು. ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿತ್ತು. ಎಷ್ಟೇ ವರ್ಷಗಳು ಹೋದ್ರೂ ಕೂಡ ಏನು ಈ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಉಪಮುಖ್ಯಮಂತ್ರಿ ಆಗೋದಿಲ್ಲ, ಯಾವುದೇ ರೀತಿಯಾದಂತಹ ಮಂತ್ರಿ ಸ್ಥಾನಗಳು ಸಿಗೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರಿಗೂ ಗೊತ್ತು. ಹಾಗಾಗಿ ಇನ್ನು 2 ವರ್ಷ ನಾನು ಮುಖ್ಯಮಂತ್ರಿ ಆದ್ರೆ ಅಲ್ಲಿಗೆ ನನ್ನ ರಾಜಕಾರಣ ಮುಗೀತು. ಆದ್ರೆ ಮಗ ಯತೀಂದ್ರ ಇದು ಒಂದು ಪ್ಲಸ್ ಪಾಯಿಂಟ್. ಮತ್ತೆ ಇದು ನನಗೆ ಒದಗಿ ಬಂದಂತ ನನ್ನ ಮಗನಿಗೆ ಸಿಕ್ಕಂತ ಒಂದು ಉತ್ತಮ ಸಮಯ. ಇದನ್ನ ಬಳಸ್ಕೊಳ್ಬೇಕು ನನ್ನ ಮಗನಿಗಾಗಿ ಅಂತ ಸಿದ್ದರಾಮಯ್ಯ ಹಾತೊರೆದ್ರು. ಉಪಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಸಾಧಾರಣ ಅಲ್ಲ, DCM ಅಂದ್ರೆ ಸಾಧಾರಣ ಅಲ್ಲ. ಅಂತಹ ಹುದ್ದೆ ಸಿಗ್ಬೇಕು ಅಂದ್ರೆ ಬಹಳ ಕಠಿಣ ಶ್ರಮ ಇದೆ. DK ಶಿವಕುಮಾರ್ ಅವರು ಕಠಿಣ ಶ್ರಮ ಪಟ್ಕೊಂಡು ಬಂದು DCM ಆದ್ರು. DCM ಆದ್ಮೇಲೆ ಅವರು ಅಧ್ಯಕ್ಷತನವನ್ನ ವಹಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಕಠಿಣ ಶ್ರಮದಿಂದ ಕೆಲಸ ಮಾಡಿ ಒಕ್ಕಲಿಗ ನಾಯಕರನ್ನ ಆಯ್ಕೆ ಮಾಡ್ಕೊಂಡು ಬಂದಿರುವಂತದ್ರಲ್ಲಿ ಕೈ ಮೇಲೆ ಎತ್ತಿ ನಿಂತವರು DK ಶಿವಕುಮಾರ್. ಹಾಗಾಗಿ ಅವರು ಇವತ್ತು ಕಷ್ಟಪಟ್ಟಿದ್ದಕ್ಕೆ ಮುಖ್ಯಮಂತ್ರಿ ಕೂಡ ಹೈಕಮಾಂಡ್ ಅವರಿಗೆ ಘೋಷಣೆ ಮಾಡ್ತಾರೆ. ಆದ್ರೆ ಈಗ ಯತೀಂದ್ರ ಯಾವುದೇ ರೀತಿಯಾದಂತಹ ಕಷ್ಟಪಟ್ಟಿಲ್ಲ, ಯಾವುದೇ ರೀತಿಯಾದಂತಹ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಪ್ರೆಸ್ಟೀಜ್ ಇಂದ ನೇರವಾಗಿ ಬಂದು DCM ಸ್ಥಾನ ಕೂತ್ಕೊಳ್ತಾರೆ ಅಂದ್ರೆ ಸಿದ್ದರಾಮಯ್ಯನವರು ಬೇಡ ಅಂತ ಹೇಳ್ತಾರ? ಇನ್ನು 2 ವರ್ಷ ತಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ
ಸರ್ಕಾರ ಆಳೋದನ್ನ ನೋಡ್ತಾರಾ, ಇಲ್ಲ ಮುಂದೆ ಮಗನ ರಾಜಕೀಯ ಭವಿಷ್ಯವನ್ನ ನೋಡ್ಬೇಕಾ? ಇವೆರಡು ಕಣ್ಣು ಮುಂದೆ ಬಂದು ನಿಂತಾಗ ಸಿದ್ದರಾಮಯ್ಯನವರ ಕಣ್ಣಿಗೆ ಕಾಣಿಸಿದ್ದು ಯತೀಂದ್ರ, ಅಂದ್ರೆ ಅವರ ಮಗನ ರಾಜಕೀಯ ಭವಿಷ್ಯ. ಸೊ ಹಾಗಾಗಿ ಅವರ ಮಗನ ರಾಜಕೀಯ ಭವಿಷ್ಯದಗೋಸ್ಕರ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಜಕೀಯ ವಲಯದಲ್ಲಿ ಇನ್ನೊಂದು ಹಗ್ಗ ಕಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾವ ರೀತಿ ಹಗ್ಗ ಕಟ್ಟಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೂ ಸಹಿತ ವ್ಯರ್ಥ, ಕೇವಲ ಮುಖ್ಯಮಂತ್ರಿ ಎನ್ನುವ ಪಟ್ಟ. ಆದ್ರೆ 4 DCM ಹುದ್ದೆಗಳನ್ನ, ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನೇನು ಅಂದ್ರೆ ಅಹಿಂದ ನಾಯಕರನ್ನೆಲ್ಲರನ್ನೂ ಕೂಡ DCM ಸ್ಥಾನಕ್ಕೆ ತುರುಕ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಸ್ವಂತತೆಯಿಂದ ಯಾವುದನ್ನು ಕೂಡ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಉಪಮುಖ್ಯಮಂತ್ರಿಗಳ ಅಪ್ಪನೇ ಅದರ ಜೊತೆಗೆ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಸುತ್ತ ಹೆಣದಿರುವಂತಹ ಉಪಮುಖ್ಯಮಂತ್ರಿ, 4 ಉಪಮುಖ್ಯಮಂತ್ರಿಗಳ ಈ ಹೆಣದ ಬಲೆ, ಹೆಣದು ಹಾಕಿರುವಂತಹ ಬಲೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಕೂಡ ಮುಳ್ಳ ಹಾದಿದೆ, ಬಹಳಷ್ಟು ಮುಳ್ಳುಗಳ ಹಾದಿ ಇದೆ ಈ ಮುಖ್ಯಮಂತ್ರಿ ಆದ್ರೂ ಕೂಡ. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಏನು ರಾಜೀನಾಮೆಯನ್ನ ಖಂಡಿಸಿ ನಮಗೆ ರಾಜೀನಾಮೆ ಕೊಡಿಸ್ಬಿಟ್ರಿ ನಮ್ಮ ಸಿದ್ದರಾಮಯ್ಯನವರಿಗೆ ಅಂತ ಹಾಲು ಮತದ ಸಮುದಾಯದವರು, ಅವರ ಅಭಿಮಾನಿಗಳು ಸೊ ಟೋಟಲ್ ಆಗಿ ದಂಗೆ ಎದ್ದಿದ್ದಾರೆ. ಈ ದಂಗೆ ಹೇಳ್ತಾರೆ ಅಂತ ಗೊತ್ತಿದ್ದೇನೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡದೇ ಇರೋ ಹಾಗೆ ಏಕಾಏಕಿ ಕರೆಸ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳಿತ್ತು. ಈಗ ಮುಂಚೆನೆ 1 ತಿಂಗಳು 2 ತಿಂಗಳು ಹಿಂಗ್ಬಿಟ್ರೆ ಇವು ದಂಗೆ ಎದ್ದು ಬಿಡ್ತವೆ, ನಮ್ ರಾಜೀನಾಮೆ ಕೊಡಲ್ಲ ನಮ್ ಸಿದ್ದರಾಮಯ್ಯನವರು ಅಂತ. ಅದಕ್ಕೆ ಇವತ್ತು ರಾಜೀನಾಮೆ ಕೊಟ್ರೆ ಯಾರೇನು ಮಾಡ್ಕೊಳಕ್ ಆಗಲ್ಲ ಅಂತ ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ನಾಳೆ ಶುಕ್ರವಾರ ಸಿಎಂ ಮಾಡಿದ್ರು. ನಾಳೆನೆ ಈ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ. ಟೋಟಲ್ ಆಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಕಾರಣಗಳಿದೆ. ಆ ಕಾರಣಗಳು ಬಂದ್ಬಿಟ್ಟು ನಿಮ್ಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಮಗನ ರಾಜಕೀಯ ಭವಿಷ್ಯ, ಯತೀಂದ್ರ ಅವರಿಗೆ ಏನೂ ಬರಲ್ಲ ರಾಜಕೀಯದಲ್ಲಿ, ಸುಮ್ಮನೆ ಕೈ ಮುಕ್ಕೊಂಡು ನಿಲ್ಲೋದು, ಕೈ ಮುಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಇಷ್ಟು ಬಿಟ್ರೆ ಯತೀಂದ್ರ ಅವರಿಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಕೂಡ ಭಾಷಣ ಮಾಡ್ಲಿಕ್ಕೂ ಕೂಡ ಬರೋದಿಲ್ಲ. ಅಂತಹ ಒಬ್ಬ ಮಗನನ್ನ ರಾಜಕೀಯ ಭವಿಷ್ಯದಲ್ಲಿ ಹಾಕ್ಬೇಕು, ರಾಜಕೀಯ ಭವಿಷ್ಯ ನಿರೂಪಿಸಿ ಕೊಡ್ಬೇಕಾದದ್ದು ಸಿದ್ದರಾಮಯ್ಯನವರ ತಂದೆಯಾದ ಕರ್ತವ್ಯ ಅಲ್ವಾ? ಸೊ ಸಿದ್ದರಾಮಯ್ಯನವರು ತಂದೆ, ಯತೀಂದ್ರ ಮಗ. ಯತೀಂದ್ರನ ರಾಜಕೀಯದ ಭವಿಷ್ಯದಲ್ಲಿ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಬೇಕಾಗಿರೋದು, ರಾಜಕೀಯ ಭವಿಷ್ಯ ಕಟ್ಟಿಕೊಡ್ಬೇಕಾಗಿರೋದು ಸಿದ್ದರಾಮಯ್ಯನವರ ತಂದೆಯಾಗಿ ಕರ್ತವ್ಯ. ಅದನ್ನ ಈಗ ಬಂದಂತ ಸಮಯ ಈಗದು. ಇನ್ನು 2 ವರ್ಷ ಬರೀ ಅಧಿಕಾರ ನೋಡಿದ್ರೆ ಮಗನ ಭವಿಷ್ಯ ಏನಾಗ್ಬೇಡ, ರಾಜಕೀಯದಲ್ಲಿ ಏನೂ ಇರಲ್ಲ. ಹಾಗಾಗ್ಬಿಡ್ಬಾರ್ದು. DCM ಹುದ್ದೆ ಸಿಕ್ಬಿಟ್ರೆ ನಾಳೆ ನನ್ನ ಮಗ ಸಿಎಂ ಸ್ಥಾನಕ್ಕೂ ಬರ್ಬೋದೇನೋ ಅನ್ನುವ ಲೆಕ್ಕಾಚಾರ, ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತ ಸಿದ್ದರಾಮಯ್ಯನವರು ನೇರವಾಗಿ ರಾಜೀನಾಮೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಮಗನ DCM ಮಾಡ್ತೀನಿ ಅಂದ್ರೆ ಸಾಕು, ಅಹಿಂದ ನಾಯಕರನ್ನ DCM ಮಾಡ್ತೀನಿ ಅಂದ್ರೆ ಸಾಕು, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡೋದಕ್ಕೆ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಹಾಗಾಗಿ ರಾಜೀನಾಮೆ ಬಹುತೇಕ ಇವತ್ತು ಆಗತ್ತೆ. ನಾಳೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಬಹಳ ಜನ ತಿಳ್ಕೊಂಡಿದ್ರಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದನ್ನ ಸ್ವತಃ ನಾವೇ ನಮ್ಮ ಈ YGM ಸರ್ಕಾರ ಮಾಧ್ಯಮದಲ್ಲಿ ನಾವು ಬಿತ್ತರಿಸಿದ್ವಿ ನಮ್ಮ ಚಾನೆಲ್ನಲ್ಲಿ. ಆದ್ರೆ ಅದು ಸೂಕ್ತವಾಗಿತ್ತು. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಒಪ್ಪಿಕೊಳ್ತಾರ ಸಿದ್ದರಾಮಯ್ಯನವರು ಅನ್ನುವಂತಹ ಊಹೆಯನ್ನ ಯಾರೂ ಕೂಡ ಮಾಡಿರಲಿಲ್ಲ, ಅದನ್ನ ನಾವು ಕೂಡ ಮಾಡಿರಲಿಲ್ಲ. ಹಾಗಾಗಿ ಇದು ವ್ಯವಸ್ಥಿತವಾಗಿರಬೇಕಾಗಿರ್ತಕ್ಕಂಥ ರಾಜಕೀಯ ಅವ್ಯವಸ್ಥಿತ ಹೋಗಿ ಅವ್ಯವಸ್ಥಿತವಾಗಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಈ ಒಂದು ರಾಜಕೀಯ ಅಂತ್ಯ ನೀವೆಲ್ಲರೂ ನೋಡ್ಬೇಕಾಯ್ತು. ಸಿದ್ದರಾಮಯ್ಯನವರು ಕೂಡ ಮಗನ ಭವಿಷ್ಯಕ್ಕಾಗಿ ಇದನ್ನ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಾಗಿರುವಂತ ವಿಚಾರ. ಟೋಟಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಲಕ್ಷಣಗಳು, ಕೊನೆಗೂ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವಂತ ಎಲ್ಲಾ ಲೆಕ್ಕಾಚಾರಗಳು ಕಂಡ್ರು. ಕೊನೆ ಆಶೆಯನ್ನ ಈಡೇರಿಸಿಕೊಂಡ್ರು. ಹಠವನ್ನ ಬಿಡಲಿಲ್ಲ. ಸಿದ್ದರಾಮಯ್ಯನವರನ್ನ ನೇರವಾಗಿ ಟಗರನ್ನ ಎಮೋಷನಲಿ ಪ್ಲಾಕ್ ಮಾಡಿ ಮತ್ತು ಟಗರಿನ ಮರಿಗೆ ಮುಂದಿನ ರಾಜಕೀಯ ಭವಿಷ್ಯದ ಆಸೆ ತೋರಿಸಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತು ಇವತ್ತು ಬಂಡೆ ಗೆದ್ದಾಗಿದೆ. ಟಗರು
ಹಿಂದೆ ಸರಿದಾಗಿದೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅಧಿಕಾರ ಶಾಶ್ವತವಲ್ಲ. ಅಧಿಕಾರ ಬಿಡುವಾಗಲೂ ಕೂಡ ಕಣ್ಣೀರ್ ಹಾಕ್ಬೇಕು, ಅಧಿಕಾರಕ್ಕೆ ಬರುವಾಗಲೂ ಕೂಡ ಕಣ್ಣೀರ್ ಹಾಕ್ಬೇಕು. ವ್ಯವಸ್ಥೆನೇ ಹಂಗಿದೆ. ಅಧಿಕಾರಕ್ಕೆ ಬರಬೇಕಾದ್ರೆ ಬೆವರು ಹರಿಸ್ಬೇಕು, ಅಧಿಕಾರ ಬಿಡಬೇಕಾದ್ರೆ ಕಣ್ಣೀರ್ ಹಾಕ್ಬೇಕು. ಎಲ್ಲನೂ ಕೂಡ ಅಲ್ಲಿಗೆ ಬರುತ್ತೆ. ಅದಕ್ಕೆ ಯಾವುದೂ ಕೂಡ ಶಾಶ್ವತವಲ್ಲ. ಇವತ್ತು DK ಶಿವಕುಮಾರ್ ಅವರು ಅಧಿಕಾರ ಪಡ್ಕೊಂಡ್ರೆ ಅದು ಶಾಶ್ವತ ಅಂತಲ್ಲ. ಮುಂದೆ ಮತ್ತೊಬ್ಬ ನಿಲ್ತಾನೆ, DK ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಮತ್ತೊಬ್ಬ ನಿಲ್ತಾನೆ. ಸೊ ಇದು ವ್ಯವಸ್ಥಿತ, ರಾಜಕೀಯ ವ್ಯವಸ್ಥಿತವಾಗಿದೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಯಾರು ಕೂಡ ನೋವು ಮಾಡ್ಕೊಳ್ಬೇಡಿ. ಖಂಡಿತವಾಗಿಯೂ ಅವರ ಒಂದು ವಯಸ್ಸಿಗೆ ಇವತ್ತು ರಾಜಕೀಯ ಅವರು ಅಂತ್ಯಗೊಳಿಸಿದ್ದಾರೆ. ಆದ್ರೆ ನಿಜಕ್ಕೂ ನಿಮ್ಮ ಮುಂದೆ ಮತ್ತಷ್ಟು ಅವರು ಬರ್ತಾ ಇರ್ತಾರೆ, ಕಾಣಿಸ್ಕೊಡ್ತಾ ಇರ್ತಾರೆ. ನಿಮ್ಮ ಪ್ರೀತಿ ಅವ್ರ ಮೇಲಿದೆ, ಖಂಡಿತವಾಗಿಯೂ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಿಮಗೆ ಹಂಚಿಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತಷ್ಟು ನಿಮ್ಮ ವಿಚಾರಗಳೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.